ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಬಿಸ್ನೆಸ್ ವರ್ಲ್ಡ್. ಇಂದು ನಾನು ಹಾಕಿಯ ರೆಸಿಪಿ ನೀರುಳ್ಳಿ ಕಾய்ச்சி வைக்கிறது. அதுக்கு என்னென்ன இன்க்ரீடியன்ஸ் வேணும் நோக்குறோம். அதுக்கு ஒரு கிளாஸ் பச்சரி ಇಟ್ಟರೆ ನಾನು ಆಲ್ರೆಡಿ ಸೂಕಾಕಿ ಬೇಕಿಡೆ ஒரு ಹಾಫ್ ಆನ್ ಅವರ್. ಅದನ್ನು ನಾನು ಮಿಕ್ಸಿ ಜಾರ್ಗೆ ಇಟ್ಟಿಟ್ಟು ಅದಕ್ಕೆ ஒரு ತೆಲು ಟೇಸ್ಟಿಗೆ ಸಾಲ್ಟ್ ಇಡ್ರೆ ಅದಾದ ಪಿನ್ನೆ ತಣ್ಣಿ ಬೀತಿತ್ತು ಅದನ್ನು ನಾನು ಗ್ರೈಂಡ್ ಹಾಕಡೆ. ಈ ಬ್ಯಾಟರ್ ನಾನು ಇನ್ನೊರು ಎರ್ತಗೆ ಬೀತಿತ್ತು ಅದಕ್ಕೆ ஒரு ತೆಲು தண்ணி ஆட் ஆக்கிட்டு ನಾನು ஒரு கப் ಥರ ತೇಂಗೆ ಚರ್ಚಿಟ್ಟು ಇಟ್ರೆ ನೋಕರು. ಅದಿಟ್ಟಿಟ್ಟು ಚಂದ ಮಿಕ್ಸ್ ಹಾಕೋರು. ಚಂದ ಮಿಕ್ಸ್ ಹಾಕಿಟ್ಟು ಇದ್ರ ಒಂದು ಸೈಡ್ ಬೇಕರು ಚಂದ ಮಿಕ್ಸ್ ಹಾಕಿಟ್ಟು ಅದ್ರ ಪಿನ್ನ ചെറിയ ಆನಿಯನ್ ಕಟ್ ಹಾಕಿಟ್ಟು ನಾವು ಆಲ್ರೆಡಿ ಬೇಕಿಡ ಒಂದು ಪ್ಲೇಟ್ಲು നോക്കറും. അത് സൈഡിൽ വെച്ചിട്ട് കാവലി വെച്ചിട്ട് കാവലി ഹീറ്റ് ആക്കിയിട്ട് ಅದಕ್ಕೆಲ್ಲ ಆಯಿಲ್ ಆ್ಯಡ್ ಹಾಕ್ರೆ. ಅದಕ್ಕೆ ಆನಿಯನ್ಸ್ ಇಟ್ಟಿಟ್ಟು ಆಲ್ರೆಡಿ ಮುಚ್ಚಿ വെച്ചിട്ടിಕ್ಕರಲ್ಲ ನೀವು ಪಟಾಕಿ ಹಾಕಿದ್ಮೇಲೆ ಆನಿಯನ್ಡು ಈ ಕಾವಲಿಗೆ ಇಟ್ಟಿಟ್ಟು ಜಸ್ಟ್ ಇങ്ങനെ ಅಪರಿಪರ ಸೌಟ್ ಹಾಕಿದ್ರೆ ಅದ್ರ ಪಿನ್ನೆ ನಂಗೆ ಬ್ಯಾಟರ್ ಆಲ್ರೆಡಿ ಹಾಕಿ വെച്ചിട്ടിಕ್ಕರಲ್ಲ ಆದರೂ ಇದಕ್ಕೆ ಬೀತು ನೋಕರು. ಈ ಟೈಪ್ ಬೀತಿತ್ತು ಅದ್ರ ಕಾಯಾಗಿ ಬಿಡೋನು ಅವರು ಮುಚ್ಚಿಟ್ಟು ಅದರ ಕಾಯಾಗ್ಬಿಟ್ರು. ಅದಾದ ಪಿನ್ನೆ ಅದ್ರ ತಿರ್ಚಿ ಮರ್ಚಿಟ್ಟು ಕಾಯ್ಕೊರು. ಚೆನ್ನಾಗಿ ಅದು ಪಿಟ್ಟು ಇಕ್ಕೋತೀರ ನಲ್ಲೇ ಕಾನಿಕ್ಕಿಟ್ಟ ಉಬ್ಬೆನ ಇಟ್ಟು ಅದ್ರ ಟರ್ನ್ ಹಾಕಿಟ್ಟು ಕಾಯ್ಕೊರು. ನೆಕ್ಸ್ಟ್ ರೆಸಿಪಿ ನಾನು ನಿಂಗೆ ಮುಟ್ಟರೆ ಗಸಿಗೆ ಹಾಕಿಯವಳು. ಆ್ಯಕ್ಚುಲಿ ಇದೇ ಹಪ್ಪತ್ತಿಗೆ ನಾನು ಕಾಂಬಿನೇಷನ್ ಐಟ್ ಇರ್ತಾವಲ್ಲ ಈ ಮುಟ್ಟರೆ ಗಸಿರೆ. ஒரு ಪ್ಯಾನಿಗೆ ಆಯಿಲ್ ಬೇಕಿತ್ತು ಅದು ಹೀಟ್ ಆಯಿಲ್ ಪಿನ್ನೆ ಆನಿಯನ್ಸ್ರೆಲ್ಲ ചെറിയ ಕಟ್ ಹಾಕ್ರೆ. ನಾನು ഒരു വലിയ സൈസിലെ ആനിയൻ്റെ ചെറിയ കട്ടാക്കി എടുക്കുക. ഒരു ചെറിയ ആനിയൻ ഇട്ടെങ്കിൽ ഒരു 3-4 ಆನಿಯನ್ಸ್ ಇಟ್ಕೊಡ್ನೀಗ ನೋಕರು. ಇದು നല്ല ಫ್ರೈ ಆಗಿಬಿಟ್ರೆ ನಾನು ಸೌಟ್ ಹಾಕಿತ್ತು ಅದಲ್ಪಿನ ಅದಕ್ಕೆ ನಾನು ತೆಲು ಸಾಲ್ಟ್ ಟೇಸ್ಟಿಗೆ ಸಾಲ್ಟು പിന്നെ ಟರ್ಮರಿಕ್ ಪೌಡರ್ ಆ್ಯಡ್ ಹಾಕ್ರೆ ಬೇಗ ಫ್ರೈ ಐಟಮ್ಗಿಟ್ಟು ಇങ്ങനെ ಮೆಥಡ್ ಯೂಸ್ ಹಾಕಿಂಗ್ ഇതിട്ടിട്ടും ನಾನು ನಲ್ಲೇ ಫ್ರೈ ಹಾಕ್ರೆ. ಅದು ಸಾಫ್ಟ್ನೆಸ್ ಬಂದೋರ್ತವಳು ಫ್ರೈ ಹಾಕೋನು ಬ್ರೌನ್ ಟರ್ನ್ ಆಡ್ತವಳು ನೋಕರು. ಅದಾಲ್ಪಿನ ನಾನು ಅದಕ್ಕೆ ಗ್ರೀನ್ ಚಿಲ್ಲಿ ಚೆಯ್ಯೋ ಪೀಸ್ ಹಾಕಿಟ್ಟಿಟ್ರೆ ಅದಕ್ಕೆ ಟೊಮೆಟೊ ಆ್ಯಡ್ ಹಾಕ್ರೆ. ಇದೆಲ್ಲ ಆ್ಯಡ್ ಹಾಕಿಟ್ಟು ತೆಲು ನಲ್ಲ ಫ್ರೈ ಆಗಿರ್ತರು. ಟೊಮೆಟೊ ತೆಲು ಫ್ರೈ ಆಗಬೇನಾಯ್ತು. ಸೊ ಚಂದ ಫ್ರೈ ಹಾಕಿದ್ರು ಟೊಮೆಟೊ ಸಾಫ್ಟ್ ಆಗ್ತವಳು. ಅದ್ರ ಪಿನ್ನ ಅದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಟ್ಟರೆ ಇದೆಲ್ಲ ಚಂದ ಫ್ರೈ ಹಾಕ್ರೆ. ಇದೆಲ್ಲ ಫ್ರೈ ಆಯಿತು ಕಿತ್ತೆ ಅಲ್ಪಿನ ನಾನು ಅದಕ್ಕೆ ಬೇಮ ಬಲ್ತ ಮಸಾಲೆ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಹಾಕ್ರೆ. ರೆಡ್ ಚಿಲ್ಲಿ ಪೌಡರ್ 2 ಸ್ಪೂನ್ ಆ್ಯಂಡ್ ಎಗ್ ಮಸಾಲ ಪೌಡರ್, ಗರಂ ಮಸಾಲ ಪೌಡರ್ ಆ್ಯಂಡ್ ಕೊತ್ತಂಬರಿ ಬರ್ಸೊಪ್ಪು ಪುಡಿ ಪಿನ್ನ ಮ್ಯಾಗಿ ಮಸಾಲ ಇದೆಲ್ಲ ಚಂದ ಆ್ಯಡ್ ಹಾಕಿಟ್ಟು ಮಿಕ್ಸ್ ಹಾಕ್ರೆ. ನಿಂಗೆ ಬೇರೆ ಮಸಾಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಹಾಕೋಬೇನೆ ನಿಂಗೆ ಬೇರೆ ಮಸಾಲ ಪೌಡರ್ಸು ನಿಂಗೆ ಆ್ಯಡ್ ಹಾಕ್ಯಾವಲ್ಲ ಆರಲ್ಸ್ ನಿಂಗೆ ಚಿಲ್ಲಿ ಪೇಸ್ಟ್ ಆ್ಯಡ್ ಹಾಕ್ರಾರ. ಇದಕ್ಕೆ ಆ್ಯಕ್ಚುಲಿ ನಾನು ಇದು ಖಾಲಿ ಮಸಾಲ ಪೌಡರ್ ಇಟ್ಟಿಟ್ಟು ಹಾಕ್ಯಾವಲ್ಲು. ಇದೆಲ್ಲ ಅಲ್ಪಿನ ಇದಕ್ಕೆ ಇದು ಡ್ರೈ ಉಂಡು ಮಸಾಲ. ಸೊ ನಾನು ಇದಕ್ಕೆ ಒಂದು ಹಾಫ್ ಗ್ಲಾಸ್ ನಾನು ಇದಕ್ಕೆ ವಾಟರ್ ಆ್ಯಡ್ ಹಾಕಿಟ್ಟು ಚಂದ ಮಿಕ್ಸ್ ಹಾಕ್ರೆ. ಅದು ಬಾಯ್ಲ್ ಆಗಿ ಬಂದು ಅಲ್ಪಿನ ನಾನು ಅದಕ್ಕೆ ಆಲ್ರೆಡಿ ಎಗ್ ಬಾಯ್ಲ್ ಹಾಕಿಟ್ಟು ಬೆಚ್ಚಿಟ್ಟಿಕ್ಕರೆ. ಅದರ ಜಂಡು ಪೀಸ್ ಹಾಕಿಟ್ಟು ಎಗ್ ಬಾಯ್ಲ್ ಹಾಕಿದ್ರೆ ಜಂಡು ಪೀಸ್ ಹಾಕಿತ್ತು ನಾನು ಈ ಹಾಕೋ ಮಸಾಲತ್ತಿಗೆ ನಾನು ಆಲ್ರೆಡಿ ಆ್ಯಡ್ ಹಾಕ್ಯವಲ್ಲ ನೋಕೋರು. ಇದು ಎಲ್ಲ ಆ್ಯಡ್ ಹಾಕಿ ಅಲ್ಪಿನ ನಾನು ಚಂದ ಮಿಕ್ಸ್ ಹಾಕ್ರೆ. ಇದು ಮಸಾಲ ಪಿನ ಎಗ್ ಒಟ್ಟಿಗೆ ಇಟ್ಟಿಟ್ಟು ಚಂದ ಮಿಕ್ಸ್ ಹಾಕ್ರೆ. ಇದು ಚಂದ ಮಿಕ್ಸ್ ಹಾಕಿ ಅಲ್ಪಿನ ಇದು ನಂಗೆ ಬಾಯ್ಲ್ ಹಾಕೋಬೇಕ್ರೆ ಫುಲ್ ಈ ಮಸಾಲ ಎಲ್ಲ ಎಗ್ಗಿಗೆ ಪಿಡಿಕೋನು ಅದಕ್ಕೆ ಇಟ್ಟು ಚಂದ ಬಾಯ್ಲ್ ಆಯ್ಟಕ್ಕಿಟ್ಟು ಅಲ್ಪಿನ ಅದಕ್ಕೆ ನಾನು ತೆಲು ಕೊರಿಯಂಡರ್ ಲೀವ್ಸು ಚೆಯ್ಯೋ ಪೀಸ್ ಹಾಕಿಟ್ಟು ಅದರ ಮೇಲ್ಗಿಟ್ರೆ ಗಾರ್ನಿಷ್ ಹಾಕ್ರೆ ನೋಕರು. ಅದಲ್ಪಿನ ನಾನು ನಿಂಗೆ ಕಾಟೋಲ್ಲ ನೆಕ್ಸ್ಟ್ ರೆಸಿಪಿ ಅಲ್ಸಂದರೆ ಪೊಡಿ ಕರಿ. ಅದಕ್ಕೆ ನಾನು ಅದನ್ನ ಹೆಂಗನ ಹಾಕ್ರೆ ನಿಂಗೆ ಕಾಟ್ರೆ ನೋಕರು. ನಾನು 1 ಕಪ್ ಅಲ್ಸಂಡೆಗೆ ನಾನು ஒரு ಬಟಾಟೆ எடுக்கிறே. ಅದಕ್ಕೆ ಪಾದಿ ಆನಿಯನ್ ಪಾದಿ ಟೊಮೆಟೊ ಇಡ್ತಿತ್ತು. ಅದ್ರ ಪಿನ ನಾನು ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಹಾಕ್ರೆ. ಅದು ಆ್ಯಡ್ ಹಾಕಿಟ್ಟು ಅದಕ್ಕೆ 1 ಗ್ಲಾಸ್ ಹತ್ತಾರೆ
ವಾಟರ್ ಆ್ಯಡ್ ಹಾಕಿತ್ತು. ಅದಕ್ಕೆ ನಾನು ಪಿನ್ನೆ ಲಿಡ್ ಕ್ಲೋಸ್ ಹಾಕಿಟ್ಟು ಅವರು 4 to 5 ವಿಷಲ್ ಎಡ್ಕರ. ಅದಕ್ಕೆ ನಂತರ ನಾನು ಬಾಯ್ಲ್ ಹಾಕಿ ಅಲ್ಪಿನ ವಿಸಿಲ್ ಎಡ್ತು ಅಲ್ಪಿನ ನಂತರ ನಾನು ಒಗ್ಗರಣೆ ಇಡ್ರೆ ಅದಕ್ಕೆ ഒരു ಎಡ್ತಿಗೆ ನಾನು ಆಯಿಲ್ ಆ್ಯಡ್ ಹಾಕಿತ್ತು. ಗಾರ್ಲಿಕ್ ಇಟ್ಟಿಟ್ಟು ಅದರ ನಂತರ ಫ್ರೈ ಆಗಿಬಿಟ್ರೆ ಅದಕ್ಕೆ ಆನಿಯಲ್ಪಿನ ಅದಕ್ಕೆ ನಾನು ಕರಿ ಲೀವ್ಸ್ ಇಟ್ಟೆ ಅಲ್ಪಿನ ಅದಕ್ಕೆ ನಾನು ಮಸ್ಟರ್ಡ್ ಸೀಡ್ಸ್ ಇಟ್ರೆ ಮಸ್ಟರ್ಡ್ ಸೀಡ್ಸ್ ಬೆಚ್ಚ ಎಲ್ಪಿನದು ಪೊಟ್ಟು ಸ್ಟಾರ್ಟ್ ಅವರು ಅದ್ಲು ಪಿನ್ನೆ ಅದಕ್ಕೆ ನಾನು ಬಾಯ್ಲ್ ಹಾಕಿ ಬೆಚ್ಚು ಅಲ್ಸಂಡೆ ನಾನು ಇದಕ್ಕೆ ಒಗ್ಗರಣೆತ್ತಿಗೆ ಆ್ಯಡ್ ಹಾಕಿ ಅಲ್ಪಿನದು ಅದಕ್ಕೆ ಚಂದ ಮಿಕ್ಸ್ ಹಾಕ್ರೆ ನೋಕರು ಪಿನ್ನೆ ಅದಕ್ಕೆ ನಾನು ಒರ್ತೆಲ್ಲ ರೆಡ್ ಚಿಲ್ಲಿ ಪೇಸ್ಟ್ ಇಡ್ರೆ ಅದು ಹೆಲ್ಪಿನ ಅದಕ್ಕೆ ನಾನು ಮ್ಯಾಗಿ ಮಸಾಲ ಪುಡಿ ಪಿನ್ನೆ ಸಾಂಬಾರು ಪುಡಿ ಆ್ಯಡ್ ಹಾಕಿಟ್ಟೆ ಅದ್ರ ನಲ್ಲ ಪಾಯಕ್ಕೆ ಹೋಗ್ಬಿಟ್ರೆ ಪಿನ್ನೆ ಅದಕ್ಕೆ ನಾನು ತೆಲ್ಲು ಕೊಕೊನಟು ಇಡ್ರೆ ತೇಂಗೆ ಚರ್ಚೋದು ಆ್ಯಡ್ ಹಾಕ್ರೆ ಇದೆಲ್ಲ ಇಟ್ಟಿಟ್ಟು ಚಂದ ಬಾಯ್ಲ್ ಹಾಕ್ರೆ ಮಿಕ್ಸ್ ಹಾಕಿಟ್ಟು ಇದ್ರ ಚಂದ ಬಾಯ್ಲ್ ಹಾಕಡೆ ಅದು ಅಲ್ಪಿನ ನಂಗೆ ಅಲಸಂದೆ ಪುಡಿ ಕರಿ ರೆಡಿ ಇಟ್ಟಿಟ್ರು. ಆ್ಯಂಡ್ ನೆಕ್ಸ್ಟ್ ನಾನು ಹಾಕ್ಯವಳ ರೆಸಿಪಿ ನೇವರಿ ಅದಕ್ಕೆ ಎಂದ್ರೆಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಆ್ಯಡ್ ಹಾಕ್ರೆ ನೋಕರು ஒரு இடத்துக்கு ಅವಲು ಇಟ್ಟಿಟ್ಟು ಚಂದ ರೋಸ್ಟ್ ಹಾಕಿ ಎಡ್ಕರೆ ಚಂದ ಬರ್ಕೊಂಡು ஒரு ಕ್ರಿಸ್ಪಿ ಆಯ್ತು ಟರ್ನ್ ಆಯ್ತು ಇಟ್ಟಿಡ್ತೋಳು ಅದ್ರ ನಾನು ರೋಸ್ಟ್ ಹಾಕ್ರೆ ನೋಕರು ಟೈಪ್ ಕ್ರಿಸ್ಪಿ ಇಟ್ಟಿಟ್ಟು ನೋಕರು ನಾ ಕಾಟ್ರೆ ಈ ವಿಡಿಯೋಲು ನೋಕರು ಈ ಟೈಪ್ ನಂಗೆ ಕ್ರಿಸ್ಪಿ ಟರ್ನ್ ಆವನ್ನದು ರೋಸ್ಟ್ ಹಾಕೊಂಬು ಅದಲ್ಪಿನ ಇದ್ರ ಸೈಡಿಗೆ ಬೆಚ್ಚಿತ್ತು ಅದೇ ಎಡ್ತಿಗೆ ನಾನು ಚಕ್ಕರೆ ಪುಡಿ ಹಾಕಿಟ್ಟು ಅದ್ರ ನಾನು ಮೆಲ್ಟ್ ಹಾಕ್ರೆ ನಾನು ஒரு 3 ಚಕ್ಕರೆ ಪೀಸಸ್ ಇರ್ತಾರೆ ಅದ್ರ ಚಂದ ಚರ್ಚೆಟಿಂಗನ ಜಪ್ಪಿಟ್ಟು ನಾನು ಎರ್ತಗಿಟ್ಟ ಹುಲ್ಲು ಅದ್ರ ಪಿನ ಇದಕ್ಕೆ ஒரு ತೆಲ್ಲು ವಾಟರ್ ಆ್ಯಡ್ ಹಾಕ್ರೆ ஒரு ಹಾಫ್ ಗ್ಲಾಸುം ಬೇಡ ஒரு ತೆಲ್ಲು ವಾಟರ್ ಆ್ಯಡ್ ಹಾಕಿಟ್ಟು ಅದ್ರ ನಾನು ಮೆಲ್ಟ್ ಹಾಕ್ರೆ ಪಿನ ಅದಕ್ಕೆ ನಾನು ಸಾಲ್ಟ್ ಆ್ಯಡ್ ಹಾಕ್ರೆ ಇದೆಲ್ಲ ಇಟ್ಟಿಟ್ಟು ಚಂದ ನಂಗೆ ಅದ್ರ ಮೆಲ್ಟ್ ಹಾಕಿ ಹಿಡ್ಕೊನು ಚಂದ ಕಲ್ಕಿಟ್ಟೆಲ್ಲ ಮೆಲ್ಟ್ ಹಾಕಿ ಹಿಡ್ಕೊನು ಅದಕ್ಕೆ ನಾನು ಎಲ್ತರಿರೋ ಪೊಡಿயும் ಆ್ಯಡ್ ಹಾಕ್ಯವಲ್ಲ ಅದ್ರ ಪಿನ್ನ ಇದಕ್ಕೆ ನಾನು ಜಂಡು ಬೆಲ್ಲ ತೇಂಗ ಆ್ಯಡ್ ಹಾಕಡೆ ಇದಕ್ಕೆ ತೇಂಗ ಚೊಮ್ಮ ಇಟ್ಟಂಗೆ ಮಾತ್ರ ಇದ್ರ ಟೇಸ್ಟ್ ನಲ್ಲೋಕಿಟ್ರು ಪಿನ್ನ ಮಸಾಲ ಯಾರ ಆವಡು ಅದಕ್ಕೆ ನಾನು ಇದಕ್ಕೆ ಜಂಡು ತೇಂಗ ಎಡ್ಕರೆ ಅದ್ರ ಪಿನ್ನ ನುಪ್ಪಟ ರೋಸ್ಟ್ ಹಾಕಿ ಬೆಚ್ಚು ಅವಳು ಸಹ ಇದಕ್ಕೆ ನಾನು ಇಟ್ಟಿಟ್ಟು ಚಕ್ಕರೆ ಮೆಲ್ಟ್ ಅಲ್ಪಿನ ಇದೆಲ್ಲ ಆ್ಯಡ್ ಹಾಕಿಟ್ಟು ನಾನು ಚಂದ ಮಿಕ್ಸ್ ಹಾಕ್ರೆ ನೋಕುರಿ ತೇಂಗ ಅವಳೆಲ್ಲ ಚಂದ ಚಕ್ಕರೆರ ಪಾಕತ್ತಿಗೆ ಮಿಕ್ಸ್ ಹಾಕಿಟ್ಟೋನು ಈ ಟೈಪ್ ಮಿಕ್ಸ್ ಹಾಕಿಟ್ಟೋನು ನೋಕರು ಇದು ನಂಗೆ ನೇವರಿರೋ ಅದ್ರ ಪಿನ್ನ ಇದಕ್ಕೆ ಪಿಟ್ಟು ರೆಡಿ ಹಾಕ್ರೆ ನೋಕರು ನಾನು ಇದಕ್ಕೆ ನಾನು ಪತ್ತರ ಪೊಡಿ ಎಡ್ಕರೆ ಪತ್ತರ ಬ್ರ್ಯಾಂಡ್ ಮಾವುಡು ಪೊಡಿ ಆವುಡು ಅದಕ್ಕೆ ಒರ್ತೆಲ್ಲ ಟೇಸ್ಟಿಗೆ ಎತ್ತರ ಟೇಸ್ಟಿಗೆ ನಂಗೆ ಸಾಲ್ಟ್ ಬೇನು ಹತ್ತರ ಸಾಲ್ಟ್ ಆ್ಯಡ್ ಹಾಕ್ರು ಅದಕ್ಕೆ ತಣ್ಣಿ ಆ್ಯಡ್ ಹಾಕಿತ್ತು ಬೇರೆ ಮಾತ್ರ ತಣ್ಣಿ ಆ್ಯಡ್ ಹಾಕಿಟ್ಟು ಅದರ ತೆಲು ಗಟ್ಟಿಲ್ಲ ನೆವಂಡ್ರು ಚಂದ ಮಿಕ್ಸ್ ಹಾಕಿಟ್ಟು ಚಂದ ನೆವಂಡ್ರು ನನಗೆ ಇದು ಪಿಟ್ಟು ಹಚ್ಚಿಟ್ಟು ಹಾಕೋಕೆ ಅವರು ಅದನ್ನು ಸುಮ್ಮನೆ ಟೇಸ್ಟ್ ಏರಿಕಿಟ್ರು ನೋಕರು ಇದು ಪಿಟ್ಟು ನಂಗೆ ರೆಡಿ ಇಟ್ಟಿತ್ತು ಅದಕ್ಕೆ ನೆಂದ್ರೆ ಹಾಕ್ರೆ ನೋಕರು ಅದರ ஒரு ತೆಲುಗು ಪಾಕಿ ஒரு ತೊಟ್ಟೆಯಲ್ಲಿ ನಂಗೆ ಇದು ಹಾಕೋನು ತೆಲುಗು ಪಾಕಿ ಪರ್ತವನು ಅದಲ್ಪಿನ ಅದರ ನಡುಕು ನಂಗೆ ಹಾಕಿ ಸ್ಟಫಿಂಗ್ಸ್ ಇದಕ್ಕೆ ನಡುಕು ಆ್ಯಡ್ ಹಾಕು ಅದಲ್ಪಿನ ಈ ಟೈಪ್ ನಂಗೆ ಕ್ಲೋಸ್ ಹಾಕೊಂಡು ನೋಕರು ಅಪ್ಪ ಈ ಶೇಪ್ ನಂಗೆ ಈಸಿ ಐಟಿಕ್ಕಿಟ್ರು ಇದ್ರು ಎಲ್ಲ ಸ್ಟಫಿಂಗ್ಸ್ರು ಪಿನ್ನ ಎಲ್ಲ ಪಿಟ್ಟರು ನಾನು ಇದೇ ಬಲೆ ಹಾಕಿಟ್ಟು ನಾನು ರೆಡಿ ಹಾಕಿ ಬೇಕಡ ಆ್ಯಕ್ಚುಲಿ ನಾನು ಇದಾಕೋ ರೀಸನ್ ಎಂದ್ರೆ ಚೊಂದೆ ಇಂಡ ಸರ್ ನಂಗೆ ಹೊಸದಕ್ಕೆ ಚಾಯ್ ಆಯ್ತು ಸೊ ಹೊಸದಕ್ಕೆ ಕೊಡ್ಕೊ ಯಾರು ನಂಗೆ ಈ ರೆಸಿಪಿ ನಂಗೆ ಇಂಡು ಹಾಕಿರಿ ഇങ്ങനെ ആക്കിയെങ്കിൽ നമുക്ക് ചുമ ಬೇಗ ಹಾಕಿಟ್ರಿ ಪತ್ತರ ಮನೇಲಿ ಒತ್ತಿಟ್ಟು ತೆಲುಪಾಕಿ ಒತ್ತಿಟ್ಟು ಆ ತೊಟ್ಟೆಲ್ಲಿ ಇರ್ತಿರ್ತದೆ പിന്നെ ಸ್ಟಫಿಂಗ್ಸ್ ಇರ್ತದೆ ഇല്ലെങ്കിൽ അത് കാലി കയ്യിൽ ഇങ്ങനെ പരത്തി വന്നിച്ചെങ്കിൽ അത് ചുമ ടൈം എടുക്കറ് ಅದಕ್ಕೆ ನಂಗೆ ഇങ്ങനെ ആക്കടെ ഇത് ಬೇಗ ആയിട്ടിക്കിട്ടു അതിൽ പിന്നെ ഒരു സ്റ്റീമറിൽ വെച്ചിട്ടതൊരു ഒരു 15 to 20 minutes സ്റ്റീം എടുക്കರು ಇದರ ಅಡಿಕೆ ನಾನು ಮನೆಯಲ್ಲೆಲ್ಲ ಎಲ್ಲ ಬೆಚ್ಚಿರು ಅದು ಸೊ ಅದರ ಸ್ಮೆಲ್ಗೆ ಡಿಫ್ರೆಂಟ್ ಟೇಸ್ಟ್ ಕಿಟ್ಟು ಸೊ ನೋಕು ನಂಗಲು ನೇವರಿ ರೆಡಿ ಆಯ್ತು ಕಿಟ್ಟಿತ್ತು
പിന്നെ നിങ്ങൾക്ക് ഞങ്ങളുടെ വീഡിയോസ് ഇഷ്ടമായെങ്കിൽ ലൈക്ക് ആക്കൂ, ഷെയർ ആക്കൂ, സബ്സ്ക്രൈബ് ആക്കൂ ആൻഡ് സപ്പോർട്ട് ആക്കൂ, ಚಾನಲ್ ಗ್ರೋ ಆಗು. ಓಕೆ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಅಸ್ಸಲಾಮು ಅಲೈಕುಮ್.